ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯ ನಕಲಿ ರಸಗೊಬ್ಬರ ಮಾರಾಟ ಮಳಿಗೆಗೆ ಬೀಗ ಜಡಿಯಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ನಕಲಿ ರಸಗೊಬ್ಬರ ಕುರಿತು ಅಕ್ರಮ ಬಯಲಿಗೆಳೆದಿದ್ದಂತ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನ ಬಳಿಕ ಈ ರಸಗೊಬ್ಬರ ಅದರಲ್ಲೂ ಕಲಬೆರಕೆ ನಕಲಿ ರಸಗೊಬ್ಬರ ಮಾರ್ತಿದ್ದಂತ ಮಳಿಗೆ ಬಂದ್ ಆಗಿದೆ. ರೈತರ ಸಮಸ್ಯೆಗೆ ಧ್ವನಿಯಾಗಿ ನಿಂತಿದ್ದಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿಯ ಬೆನ್ನಲ್ಲೇ ಚಂದ್ರಿಕಾ ಆಗ್ರೋ ಏಜೆನ್ಸಿಗೆ ಭೇಟಿ ನೀಡಿದಂತ ಕೃಷಿ ಅಧಿಕಾರಿಗಳು ಅಂಗಡಿಯಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಂತ ರಸಗೊಬ್ಬರ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆಯ ವೇಳೆ ಗೊಬ್ಬರದಲ್ಲಿ ವ್ಯತ್ಯಾಸ ಕಂಡು ಅಧಿಕಾರಿಗಳು ಶಾಕ್ ಆಗಿದ್ರು. ಆಗ್ರೋ ಏಜೆನ್ಸಿ ಮಾಲೀಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಕೃಷಿ ಅಧಿಕಾರಿಗಳು. ಅಕ್ರಮ ಬಯಲಾದ ಬಳಿಕ ಚಂದ್ರಿಕಾ ಆಗ್ರೋ ಏಜೆನ್ಸಿ ಪರವಾನಗಿಯನ್ನ ರದ್ದುಗೊಳಿಸಲಾಗಿದೆ. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಅರುಣ್ ಕುಮಾರ್ ಮೂಲಿಮನಿ ಆದೇಶ ಹೊರಡಿಸಿದ್ದಾರೆ. ಅಕ್ರಮದ ಬಗ್ಗೆ ವರದಿ ಮಾಡಿದ್ದ ಗ್ಯಾರಂಟಿ ನ್ಯೂಸ್ಗೆ ರೈತರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಪರವಾಗಿ ನಿಂತಿದ್ದಂತ ಗ್ಯಾರಂಟಿ ನ್ಯೂಸ್ ವರದಿಯ ಬೆನ್ನಲ್ಲೇ ಕೃಷಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚಂದ್ರಿಕಾ ಆಗ್ರೋ ಏಜೆನ್ಸಿಗೆ ಭೇಟಿ ನೀಡಿದ್ರು. ರಸಗೊಬ್ಬರದಲ್ಲಿ ಅವ್ರಿಗೂ ಕೂಡ ವ್ಯತ್ಯಾಸ ಕಂಡು ಬಂದಿತ್ತು, ಶಾಕ್ ಆಗಿದ್ರು. ತದನಂತರದಲ್ಲಿ ಎಲ್ಲವನ್ನೂ ಪರಿಶೀಲನೆ ಮಾಡಿದ ಬಳಿಕ ಕೃಷಿ ಅಧಿಕಾರಿಗಳು ಈ ಒಂದು ಚಂದ್ರಿಕಾ ಆಗ್ರೋ ಏಜೆನ್ಸಿ ಮಾಲೀಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಅವರ ಲೈಸೆನ್ಸ್ ಈಗ ರದ್ದಾಗಿದೆ. ಲಿಂಕ್ ಏನಿಲ್ಲ ನೋಡಿ ನೆನ್ಪಿಟ್ಕೊಂಡು ಲಿಂಕ್ ಯಾವ ಹಚ್ಕೊಡ್ಬೇಡ್ರಿ. ಮುಂಟು ಟಿ ಎ ಪಿ ಕೊಡಿಸಿ ಎಲ್ಲರಿಗೆ ನಾವು ಹುಡುಕ್ತೇನೆ ರಾಜ ಕರ್ಕೊಂಡ್ಬಂದಿ ಬಸವದಂಬಲ್ಲಿ ಚಂದ್ರಿಕಾದಂಬಲ್ಲಿ ಇವನು ಕನ್ವೀರ್ ಬಸವದಂಬಲ್ಲ ಹೋಗಿ ಆಗ್ರೋ ಏಜೆನ್ಸಿಯಲ್ಲಿ ಮರಳು ಮಿಶ್ರಿತ ಗೊಬ್ಬರವನ್ನ ಮಾರಾಟ ಮಾಡಲಾಗ್ತಾ ಇದೆ. ಅದರಲ್ಲಿ ಆಲ್ಮೋಸ್ಟ್ ಗೊಬ್ಬರಕ್ಕಿಂತ ಮರಳೇ ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿತ್ತು. ಈ ಮೂಲಕ ರೈತರ ಪರವಾಗಿ ನಾವು ನಿಂತಿದ್ವಿ. ಆ ವರದಿಯ ಬೆನ್ನಲ್ಲೇ ಕೃಷಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ನಕಲಿ ರಸಗೊಬ್ಬರ ಮಾರಾಟ ಮಾಡ್ತಾ ಇದ್ದಂತ ಆಗ್ರೋ ಏಜೆನ್ಸಿಗೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಅವರು ಕೂಡ ಎಲ್ಲವನ್ನ ಪರಿಶೀಲನೆ ಮಾಡಿ ಸದ್ಯ ಆ ಮಳಿಗೆಗೆ ಬೀಗ ಜಡಿದಿದ್ದಾರೆ. ಆ ರಸಗೊಬ್ಬರ ಮಾಲೀಕರೇನಿದ್ದಾರೆ, ಆ ಏಜೆನ್ಸಿಯ ಮಾಲೀಕರು, ಅವರಿಗೆ ಲೈಸೆನ್ಸ್ ರದ್ದು ಮಾಡೋದ್ರ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ಇದು ಬರೀ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಲ್ಲ, ಎಲ್ಲೆಲ್ಲಿ ಈ ರೀತಿ ನಕಲಿ ಗೊಬ್ಬರ ಮಾರಾಟ ಮಾಡ್ತಿದ್ದಾರಲ್ಲ ಅವರೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ.